ಮತ್ತಾಯನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 10ನೇ ವಾಕ್ಯ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ಶತಾಧಿಪತಿಯು ಯೇಸು ಕ್ರಿಸ್ತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯು ರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆದ್ದರಿಂದ ನೀನವನನ್ನು ಗುಣ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಆಗ ಯೇಸು ಕ್ರಿಸ್ತನಾದರೋ, ಸರಿ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆಂಬುದಾಗಿ ಹೇಳುವಾಗ ಆ ಶತಾಧಿಪತಿಯಾದರೋ, ಯೇಸುವೆ, ನೀನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನೊಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ತನ್ನ ನಂಬಿಕೆಯನ್ನ ಅರಿಕೆ ಮಾಡುತ್ತಾ ಇದ್ದಾನೆ. ನೋಡುವಾಗ ಈ ಶತಾಧಿಪತಿಯು ಒಬ್ಬ ಇಸ್ರಾಯೇಲಿಯನಲ್ಲ, ಅಂದ್ರೆ ದೇವರ ಆಜ್ಞೆಗಳನ್ನಾಗಲಿ ಧರ್ಮಶಾಸ್ತ್ರವನ್ನಾಗಲಿ ಇದ್ಯಾವುದನ್ನು ಕೂಡ ಅರಿತವನಲ್ಲ. ಆದರೆ ಯೇಸುಕ್ರಿಸ್ತನ ಮೇಲೆ ಅವನು ಇಟ್ಟಂತ ನಂಬಿಕೆಯು ಬಹಳ ಅಪಾರವಾದದ್ದು. ಅವನ ನಂಬಿಕೆಯನ್ನು ನೋಡಿದಂತ ಯೇಸುಕ್ರಿಸ್ತನು, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ನುಡಿಯುತ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಗಮನಿಸುವಾಗ ಯೇಸು ಕ್ರಿಸ್ತನು ಆ ಶತಾಧಿಪತಿಯ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟು ಅದನ್ನು ಬಹಳವಾಗಿ ಮೆಚ್ಚಿ ಅದರಲ್ಲಿ ಸಂತೋಷ ಪಡುತ್ತಾ ಈ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. ಆದರೆ ಆತನು ಇದನ್ನು ಇಸ್ರಾಯೇಲ್ ಜನರೊಟ್ಟಿಗೆ ಹೋಲಿಸಿ, ಅಂದ್ರೆ ತನ್ನ ಜನರು ಎಂಬುದಾಗಿ ಕರೆಸಿಕೊಳ್ಳುವಂತವರ ಜೊತೆಗೆ ಹೋಲಿಸಿ ಅವರಲ್ಲಿ ಇಂತಹ ನಂಬಿಕೆ ಇಲ್ಲವಲ್ಲ ಎಂಬುದಾಗಿ ದುಃಖವನ್ನು ಕೂಡ ವ್ಯಕ್ತಪಡಿಸುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ದೇವ ಜನರು ಎಂಬುದಾಗಿ ಕರೆಸಿಕೊಳ್ಳುವಂತ ನಮ್ಮನ್ನ ನೋಡಿ ದೇವರು ದುಃಖ ಪಡಬಾರದು. ಲೋಕದಲ್ಲಿರುವವರ ಸಂಗಡ ಹೋಲಿಸಿ ಅವರೇ ಎಷ್ಟೋ ಭಕ್ತಿ ಉಳ್ಳವರು, ಅವರೇ ಎಷ್ಟೋ ನಂಬಿಕೆ ಉಳ್ಳವರು, ಅವರೇ ಎಷ್ಟೋ ವಿಧೇಯತೆ ಉಳ್ಳವರು, ಆದರೆ ನೀವಾದರೂ ವಿಧೇಯತೆ ಇಲ್ಲದ ಮೊಂಡರು, ನಂಬಿಕೆ ಇಲ್ಲದವರು ಎಂಬುದಾಗಿ ನಮ್ಮ ವಿಷಯವಾಗಿ ಖಂಡಿಸಬಾರದು, ದುಃಖ ಪಡಬಾರದು. ಆ ರೀತಿಯಾಗಿ ನಮ್ಮ ಜೀವನವು ದೇವರು ಮೆಚ್ಚುವಂತ ನಂಬಿಕೆಯಲ್ಲಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರು ನಮ್ಮನ್ನ ಮೆಚ್ಚಬೇಕು ಅಂದರೆ ನಾವು ಆತನನ್ನ ಬಹಳವಾಗಿ ನಂಬಬೇಕು, ಆತನು ಇಷ್ಟಪಡುವ ಹಾಗೆ ನಂಬಬೇಕು. ಆತನ ಚಿತ್ತಾನುಸಾರವಾಗಿ ಆತನನ್ನ ನಂಬುವಾಗ ಆತನ ವಿಷಯಗಳಿಗೆ ನಾವು ಪೂರ್ಣವಾಗಿ ಒಳಗಾಗುತ್ತೇವೆ, ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ಒಪ್ಪಿಸಿ ಕೊಡುತ್ತೇವೆ. ದೇವರು ಸಂತೋಷಪಟ್ಟು ತನ್ನ ಕಾರ್ಯಗಳನ್ನ ಪರಿಪೂರ್ಣತೆಗೆ ತರುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಅಂದು ಇಸ್ರಾಯೇಲರನ್ನ ನೋಡಿ ದೇವರು ದುಃಖಪಟ್ಟ ಹಾಗೆ ಇಂದು ನಮ್ಮನ್ನ ನೋಡಿ ದೇವರು ದುಃಖ ಪಡಬಾರದು. ತನ್ನವರೇ ಎಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರುವಾಗ ನಮ್ಮ ನಂಬಿಕೆ ಪೂರ್ತಿಯು ಕರ್ತನ ಮೇಲೆ ಇರುವುದಾದರೆ ನಿಶ್ಚಯವಾದಂತ ಬದಲಾವಣೆಗಳನ್ನು, ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೇವೆ. ಅನ್ಯರಿಗೆ ಅದ್ಭುತ ಮಾಡಿರುವಂತ ದೇವರು ತನ್ನ ಜನರಿಗಾದರೂ ಇನ್ನೂ ಹೆಚ್ಚಿನ ಮಹತ್ ಕಾರ್ಯಗಳನ್ನು ಮಾಡಿ, ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಕೊಟ್ಟು, ಬಿಡುಗಡೆಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಸ್ವಸ್ಥತೆಯನ್ನು ಅನುಗ್ರಹಿಸಿ ಘನಪಡಿಸುವವನಾಗಿದ್ದಾನೆ. ಭೂಲೋಕದ ಎಲ್ಲರಿಗಿಂತಲೂ ಶ್ರೇಷ್ಠವಾದಂತ ಹಂತದಲ್ಲಿ ಅವರನ್ನ ಇಟ್ಟು ಮಾನಿಸಲಿದ್ದಾನೆ. ಆದ್ದರಿಂದ ದೇವರು ಮೆಚ್ಚುವಂತ ನಂಬಿಕೆಯಲ್ಲಿ ನಮ್ಮ ಜೀವಿತವು ನಡೆಯುವಂತೆ ಆತನಿಗೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಆ ಶತಾಧಿಪತಿಯಲ್ಲಿದ್ದಂಥ ನಂಬಿಕೆಯನ್ನು ನೋಡಿ ನೀನು ಆಶ್ಚರ್ಯಪಟ್ಟು ಅದರಲ್ಲಿ ಸಂತೋಷಪಟ್ಟೆ. ಆದರೆ ಅದೇ ನಂಬಿಕೆಯು ಇಸ್ರಾಯೇಲ್ಯರಲ್ಲಿ ಇಲ್ಲ ಎಂಬುದಾಗಿ ಹೇಳಿ ನೀನು ದುಃಖಪಟ್ಟ ರೀತಿಲಪ್ಪ ನಮ್ಮ ಜೀವಿತಗಳು ಇರಬಾರದು ಕರ್ತನೆ. ನಾವಪ್ಪ ನಿನಗೆ ಸಂತೋಷವನ್ನು ಉಂಟು ಮಾಡುವಂತೆ, ನೀನು ಮೆಚ್ಚುವಂತೆ ಕರ್ತನೆ ನಂಬಿಕೆ ಉಳ್ಳವರಾಗಿ ಜೀವಿಸಬೇಕು, ನಿನ್ನ ಮೇಲೆ ಪೂರ ಭರವಸೆ ಉಳ್ಳವರಾಗಿ ಜೀವಿಸಬೇಕು. ಅದಕ್ಕೆ ಸಹಾಯ ಮಾಡು. ಈ ದಿವಸ ನಿನ್ನ ಮಕ್ಕಳನ್ನ ಕಾಡುತ್ತಾ ಇರುವಂತ ಎಲ್ಲ ಅಪನಂಬಿಕೆಗಳು, ಆ ಸಂದೇಹದ ದುರಾತ್ಮಗಳು ತೊಲಗಿ ಹೋಗಲೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಕಟ್ಟಲೆ ಕೊಡುತ್ತಾ ಅದನ್ನೇ ನೀಗಿ ಹೋಗಲಿ. ಸೈತಾನನಂತ ಶೋಧನೆಗಳು, ಅಪನಂಬಿಕೆಯನ್ನು ಹುಟ್ಟಿಸುವಂತ ಕಾರ್ಯಗಳು
ತೊಲಗಲಿ. ನಂಬುವವನಿಂದ ಎಲ್ಲವೂ ಸಾಧ್ಯ. ಕರ್ತನು ಸರ್ವಶಕ್ತನು, ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಎಂಬಂತ ದೃಢವಾದ ನಂಬಿಕೆಯು ಅಪ್ಪ ಜೀವಿತಗಳಲ್ಲಿ ಉಂಟಾಗಲಿ. ನಿನ್ನ ಮಕ್ಕಳು ಏನೇ ಬೇಡಿಕೊಂಡರೂ ಕೂಡ ಅದನ್ನ ನೆರವೇರಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ರೀತಿಯಲ್ಲಿ ಈ ದಿವಸಗಳಲ್ಲಿ ನೆರವೇರಿಸು ಕರ್ತನೆ. ಆರೋಗ್ಯವನ್ನು ಅನುಗ್ರಹಿಸು, ಆಶೀರ್ವಾದವನ್ನು ದಯಪಾಲಿಸು. ವಿಶೇಷವಾದಂಥ ಮಾರ್ಗಗಳು ತೆರೆಯಲ್ಪಡಲಿ, ತಡೆಗಳು ನೀಗಲಿ. ಕುಟುಂಬವು ಪರಿಪೂರ್ಣವಾದಂಥ ಮೇಲುಗಳಲ್ಲೂ ಅಪ್ಪ ಆಶೀರ್ವಾದಲು ಸಂತೋಷಿಸುವಂತೆ ನಿನ್ನ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಘನತೆಯು ಕರ್ತನೆ ಪ್ರತಿಯೊಬ್ಬೊಬ್ಬರ ಮೂಲಕವಾಗಿ ಎತ್ತಲ್ಪಡಲಿ. ನಿನ್ನ ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.